ನಮ್ಮ ನಾಗರಿಕತೆ ಏನಿದೆ, ಭಾರತ ದೇಶದ ನಾಗರಿಕತೆಯ ಒಂದು ವೈಶಿಷ್ಟ್ಯತೆ, ಶ್ರೇಷ್ಠತೆ ಎಲ್ಲಿಂದ ಬಂದಿದೆ ಅಂದರೆ ನಮ್ಮ ಪುರಾಣಗಳಿಂದ ಬಂದಿದೆ, ಕಾವ್ಯಗಳಿಂದ ಬಂದಿದೆ, ಮಹಾಕಾವ್ಯಗಳಿಂದ ಬಂದಿದೆ ನಮಗೆ ಈ ಸಂಸ್ಕೃತಿ. ಇವಾಗ ಈ ರಾಮಾಯಣ ಮಹಾಭಾರತ ಯಾಕೆ ಬೇಕು ಅಂತ ಸುಮ್ಮನೆ ನೀವು ಹೋಗಿ ಸುಮ್ಮನೆ ಬ್ಲೈಂಡಾಗಿ ಯೋಚನೆ ಮಾಡಬೇಡಿ. ರಾಮಾಯಣ ಮಹಾಭಾರತದಲ್ಲಿ ಇರುವಂತಹ ಕ್ಯಾರೆಕ್ಟರ್ಸ್, ಇರುವಂತಹ ಮಾರಲ್ಸ್, ಇರುವಂತಹ ಐಡಿಯಲ್ಸ್, ಆದರ್ಶಗಳು, ಗುಣಗಳು, ಅದರಲ್ಲಿರೋ ಒಂದೊಂದು ಗುಣ ಇದೆಯಲ್ಲ, ಅಷ್ಟೂ ಆ ಕಾಲದಿಂದ ಈ ಮನುಷ್ಯ ಜನಾಂಗವನ್ನು ನರ್ಚರ್ ಮಾಡಿ, ನರ್ಚರಿಂಗ್ ಅಂದ್ರೇನು, ಅದನ್ನು ಕಾಳಜಿಯಿಂದ ಕಾಪಾಡಿ, ನೋಡಿಕೊಂಡು ಬೆಳೆಸಿ, ಪುಷ್ಟೀಕರಿಸಿ, ಮನುಷ್ಯನ ಮನಸ್ಸನ್ನು ಅದಕ್ಕೊಂದು ಸಂಸ್ಕೃತಿ ಬರೋ ಹಾಗೆ ಮಾಡಿದೆ. ಆ ರಾಮಾಯಣ ಮಹಾಭಾರತ ಪರಿಣಾಮ ಬೀರಿದ್ರಿಂದಲೇ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಅಷ್ಟು ಚೆನ್ನಾಗಿದ್ದಿದ್ದು. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಇವತ್ತವರೆಗೂ ಕೂಡ ನಮ್ಮಲ್ಲಿ ಅದು ಇದ್ದೇ ಇದೆ. ನೋಡಿ, ಡ್ಯಾನ್ಸ್ ಅಂತ ತಗೋತೀರ, ಯಾವುದೇ ಡ್ಯಾನ್ಸ್ ತಗೋತೀವಿ, ರಾಮಾಯಣ ಇರಬೇಕು ಅಥವಾ ಮಹಾಭಾರತ ಇರಬೇಕು, ಅದರ ಮೇಲೇ ಆ ಕಥೆಗಳ ಮೇಲೇ, ಆ ಕೃಷ್ಣನ ಮೇಲೇ, ರಾಮನ ಮೇಲೇ ಎಲ್ಲ ಅದೇನೇ ತೋರಿಸ್ತಾರೆ. ಹೊತ್ತು ಡ್ಯಾನ್ಸ್ನಲ್ಲಿ ಕ್ಲಾಸಿಕಲ್ ಓಲ್ಡ್ ಡ್ಯಾನ್ಸ್ ನಿಜವಾದ ಕಲೆ ಅಂತ ತಗೊಂಡ್ರೆ ಬರೀ ಅವೇ ಇದೆ ಅಲ್ವಾ, ಅದು ಬಿಟ್ಟಿದೆಯಾ? ಆರ್ಟನ್ನು ಇಷ್ಟಪಡ್ತಾರೆ, ಡ್ಯಾನ್ಸನ್ನು ಇಷ್ಟಪಡ್ತಾರೆ, ರಾಮಾಯಣ ಇಷ್ಟಪಡಲ್ಲ. ಏನಂಗಂದರೆ ಸನಾತನವಾದ ನಮ್ಮ ಧರ್ಮವನ್ನು ನಾವು ಬೆಳೆಸ್ಕೊಂಡು ಬಂದಿರೋದನ್ನು ಇಷ್ಟಪಡಲ್ಲ ಅಂದರೆ ಡ್ಯಾನ್ಸು ಅದೇ, ಹಾಡು ತಗೊಳ್ಳಿ, ಎಲ್ಲ ಕೀರ್ತನೆಗಳು ಹಿಂದಿಂದೇನೆ, ದಾಸರ ಪದನೂ ಹಿಂದಿಂದೇನೆ, ಹಾಡು ಅದೇ. ನಮ್ಮಲ್ಲಿ ಆರ್ಕಿಟೆಕ್ಚರ್ ತಗೊಳ್ಳಿ, ಹಿಂದಿಂದೇನೆ, ಲಿಟ್ರೇಚರ್ ತಗೊಳ್ಳಿ, ಹಿಂದಿಂದೇನೆ.